ಹಾಲಿ ಸಂಸದರಿಗೆ ಶಾಕ್ ಮೇಲೆ ಶಾಕ್. ರಾಜ್ಯದ 7 ಸಂಸದರಿಗೆ ಸೋಲಿನ ರುಚಿಯನ್ನ ಉಣಿಸಿದ್ದಾರೆ ಮತದಾರರು. ಡಿಕೆ ಸುರೇಶ್, ಭಗವಂತ ಖೂಬಾ, ಉಮೇಶ್ ಜಾಧವ್ ಅಂತೂ ಕಳೆದ ಬಾರಿ ದೈತ್ಯ ಸಂಹಾರಿ ಆಗಿದ್ರು, ಅಂದ್ರೆ ಜೈಂಟ್ ಕಿಲ್ಲರ್ ಆಗಿದ್ರು. ಬಟ್ ಈ ಸಲ ಸೋತಿದ್ದಾರೆ. ಪ್ರಜ್ವಲ್ ರೇವಣ್ಣ, ಸಿಟ್ಟಿಂಗ್ ಎಂಪಿಗಳ ಸೋಲಿನ ಕಹಿ ಅನುಭವವನ್ನ ರಾಜ್ಯದ ಮತದಾರರು ಬೇರೆ ಬೇರೆ ರೀಸನ್ಗೋಸ್ಕರ ಇಷ್ಟು ಜನರಿಗೆ ಕೊಟ್ಟಿದ್ದಾರೆ. ಡಿಕೆ ಸುರೇಶ್ ಅವರು 2013ರ ಬೈ ಎಲೆಕ್ಷನ್ ಗೆದ್ದಿದ್ದೆ, 14, 19, ಅದೇ ರೀತಿ 24 ಗೆಲ್ತೀನಿ ಅಂತ ಇದ್ರು. ಇನ್ನೊಂದ್ ಕಡೆಗೆ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ವಿಚಾರ 21ನೇ ತಾರೀಕಿನಿಂದಲೇ ಸ್ಫೋಟಗೊಳ್ಳೋಕೆ ಸ್ಟಾರ್ಟ್ ಆಯಿತು. ಅದರ ಪರಿಣಾಮ ಪಾಠ ಕಲಿಸ್ತೀವಿ ಅಂತ ಕ್ಷೇತ್ರದ ಮತದಾರರು ನಿರ್ಣಯ ಮಾಡಿದ್ರ ಫಲವಾಗಿ ಅವರು ಈಗ ಸೋತು ಸುಣ್ಣ ಆಗಿರೋದು ಸ್ಪಷ್ಟ ಆಗ್ತಾ ಇದೆ. ಇದು ನಮ್ಮ ತೀರ್ಪು ಅಂತ ಹೇಳಿದ್ದಾರೆ. ಪ್ರತಿಫಲ ಇದು 2 ಲಕ್ಷ ಮೇಲೆ ಅಪೇಕ್ಷೆ ಇತ್ತು, ಅದಕ್ಕೆ ಜನ ಆಶೀರ್ವಾದ ಮಾಡಿ 4ನೇ ಬಾರಿಗೆ ಆಯ್ಕೆ ಆಗಿದ್ದೀರಾ, ಸಚಿವರಾಗೋ ಅಪೇಕ್ಷೆ ಏನಾರು ಇದೆಯಾ? ಒಬ್ಬ MP ಆಗಿ ಈಗ ಸಾರ್ವಜನಿಕ ಕ್ಷೇತ್ರ ಕೆಲಸ ಮಾಡೋದು ದೊಡ್ಡ ಜವಾಬ್ದಾರಿ ನಮ್ಮ ಕ್ಷೇತ್ರ ಜನ ಕೊಟ್ಟಿದ್ದಾರೆ, ಪಕ್ಷ ನಂಗೆ ಕೊಟ್ಟಿದೆ. ಇನ್ನು ಉಳಿದ ಸಂಘಟನೆ ಬಿಟ್ಟಂತ ವಿಚಾರ ಸರ್. ಚುನಾವಣಾ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ವಿಷಯಕ್ಕಿಂತ ವೈಯಕ್ತಿಕ ಟೀಕೆ ಟಿಪ್ಪಣಿಗಳು ಜಾಸ್ತಿ ಆಗಿತ್ತು. ಅದರ ನಡುವೆನೂ ಕೂಡ 2 ಲಕ್ಷ ಮತ ಅಂತರದಿಂದ ಗೆಲುವು ತಮ್ಮದಾಗಿದೆ. ಏನು ಹೇಳೋದು? ತುಂಬಾ ಹಗುರವಾಗಿ ವೈಯಕ್ತಿಕವಾಗಿ ಕುಟುಂಬದ ಪರ ಮಾಡಿದಾಗ ಏನು ಅನಿಸ್ತಾ ಇದೆ ಸರ್ ಅಡ್ಡಾಡುವಾಗ? ನೋಡಿ, ನಾನು ಹಿಂದೆ 6-7 ಇಲೆಕ್ಷನ್ ಮಾಡಿದ್ದೀನಿ ಹುಬ್ಳಿಯಲ್ಲಿ. ಅವತ್ತೇನು ಜನರ ಸ್ಪಂದನ ಇತ್ತು, ಪ್ರೀತಿ ವಿಶ್ವಾಸ ಇತ್ತು. ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಪ್ರೀತಿ ವಿಶ್ವಾಸ ಬೆಳಗಾವಿ ಮತಕ್ಷೇತ್ರದಲ್ಲಿ ನನಗೆ ತೋರಿಸಿದ್ರು. ಅದರ ಮೇಲೆ ನಾನು ಕ್ಯಾಲ್ಕುಲೇಷನ್ ಮಾಡಿದೆ. ನಿಶ್ಚಿತವಾಗಿ ಜನ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥದ್ದು ಏನೋ ಒಂದು ಮೈಂಡ್ಸೆಟ್ ಇದೆ. ಅದನ್ನು ಅರ್ಥ ಮಾಡಿಕೊಂಡು ಅವತ್ತೇ ನಿರ್ಧಾರ ಮಾಡಿದೆ. ಅವತ್ತಿನಿಂದ ಹೇಳ್ತಾ ಇದ್ದೆ, ನಾನು ನಿಶ್ಚಿತವಾಗಿ ನಾನು ಗೆದ್ದು ಬರ್ತೀನಿ ಅಂತ ವಿಶ್ವಾಸ ಮೊದಲಿಂದ ವ್ಯಕ್ತಪಡಿಸ್ತಾ ಇದ್ದೆ. ಇದು ಸುರೇಶ್ ಅಂಗಡಿ ಅವರು ಕೂಡ ಇದು ಭಾಳ ಸ್ಪರ್ಧೆ ಮಾಡಿ 4 ಬಾರಿ ಗೆಲುವನ್ನು ಸಾಧಿಸಿದ್ರು ಮತ್ತು ದಾಖಲೆ ಗೆಲ್ಲಿಸಿದ್ರು. ತಾವು ಕೂಡ ಈಗ ಅಂತಂದರೆ ಅದನ್ನು ಮುಂದುವರ್ಸ್ಕೊಂಡು ಹೊಟ್ಟಿದ್ದೀರಿ. ಯಾವ ಥರ ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀರಿ ಸರ್? ಯಾವ್ದ್ರ ಜನ ಕೆಲಸ ಮಾಡುವಂಥದ್ದು, ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಸರ್? ನೋಡಿ, ದಿವಂಗತ ಸುರೇಶ್ ಅಂಗಡಿ ಅವರು 4 ಬಾರಿ ಜನರ ಆಶೀರ್ವಾದದಿಂದ ಇಲ್ಲಿ ಆರಿಸಿ ಬಂದಿದ್ದರು. ಅವರ ಮಾಡಿದಂಥ ಕೆಲಸ ಕಾರ್ಯಗಳು ನಮ್ಮ ಕಣ್ಣು ಮುಂದಿದ್ದಾವೆ, ಜನತೆ ಮುಂದಿದ್ದಾವೆ. ಕೆಲವೊಂದು ಅಪೂರ್ಣವಾದಂಥ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವಂಥದ್ದಿದೆ. ಅದೇ ರೀತಿ ಶ್ರೀಮತಿ ಮಂಗಳಾ ಅಂಗಡಿಯವರು ಸಹಿತ ಹಲವಾರು ಯೋಜನೆಗಳನ್ನು ತೊಗೊಂಬಂದಿದ್ದಾರೆ. ಇವತ್ತು ರೈಲ್ವೆ ಯೋಜನೆ ಇರ್ಬೋದು, ವೈಮಾನಿಕ ವಿಚಾರವಾಗಿ ಸಂಬಂಧಪಟ್ಟಂತೆ ಇರ್ಬೋದು, ಹೊಸ ರಸ್ತೆಗಳನ್ನು ನಿರ್ಮಾಣ ಮಾಡುವಂಥದ್ದು ಇರ್ಬೋದು, ಮತ್ತು ಇಲ್ಲಿ ಹೊಸ ಉದ್ಯಮಗಳನ್ನು ಸ್ಥಾಪನೆ ಮಾಡುವಂಥದ್ದು ಇರ್ಬೋದು, ಹೆಚ್ಚು ಉದ್ಯೋಗ ಅವಕಾಶಗಳನ್ನು ಕ್ರಿಯೇಟ್ ಮಾಡುವಂಥದ್ದು ಇರ್ಬೋದು, ಮತ್ತು ಒಂದು ಸುಂದರವಾದಂಥ ನಗರ ಮಾಡಲಿಕ್ಕೆ ಬೆಳಗಾವಿಯನ್ನು ಯಾವ ರೀತಿ ಪ್ರಯತ್ನ ಮಾಡಬೇಕು, ಮತ್ತು ಗ್ರಾಮೀಣ ಭಾಗದಲ್ಲಿ ಹೊಸ ಉದ್ಯಮಗಳನ್ನು ಸ್ಥಾಪನೆ ಮಾಡಿ ಗ್ರಾಮೀಣ ಭಾಗದ ಯುವಕರಿಗೆ ಉದ್ಯೋಗ ಅವಕಾಶ ಕೊಡಲಿಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಇವೆಲ್ಲವನ್ನು ಕ್ರೋಢೀಕರಣ ಮಾಡಿಕೊಂಡು ಆದಷ್ಟು ಬೇಗನೆ ಇಲ್ಲಿ ಎಲ್ಲ ಪ್ರಮುಖರ ಜೊತೆ ಸಮಾಲೋಚನೆ ಮಾಡಿಕೊಂಡು ಒಂದು ವಿಷನ್ ಅಜೆಂಡಾ ಬೆಳಗಾವಿಯ ಡೆವಲಪ್ಮೆಂಟ್ ಬಗ್ಗೆ ನಾನು ತಯಾರು ಮಾಡ್ತೀನಿ. ಅದರ ಮುಖಾಂತರ ಮುಂದಿನ ಹೆಜ್ಜೆನೇ ಇಡ್ತೀನಿ. ಸೆಕ್ಟರ್ ಗೆಲ್ಲೋದು ಮುಖಾಂತರ ಏನಂತಾರೆ, ಕೇಂದ್ರ ಸಚಿವ ಸಂಪುಟನ ಸೇರ್ತಾರೆ, ಕೇಂದ್ರದಲ್ಲಿ ಸಚಿವ ಸ್ಥಾನ ಗಳಿಸ್ತಾರೆ. ಯಾಕಂತಂದರೆ ತಮ್ಮಂಥ ಹಿರಿಯರು ರಾಜಕಾರಣಿಗಳು ಕೇಂದ್ರ ಸಚಿವ ಸಂಪುಟ ಬೇಕು ಹಾಗೆ ಅಂತೇಳಿ, ಮತ್ತು ತಾವು ಪ್ರಚಾರ ಮಾಡೋ ಕೂಡ ಭಾಳ ಜನ ಇದ್ದಾರೆ. ಸೆಕ್ಟರ್ ಗೆದ್ದ ತಕ್ಷಣ ಏನು ಕೇಂದ್ರ ಸಚಿವ ಸಂಪುಟ ಸೇರ್ತಾರೆ ಅಂತೇಳಿ, ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ನೋಡಿ, ಜನತೆಯ ಅಪೇಕ್ಷೆ ಇದೆ. ಆದರೆ ನಾನು ವೈಯಕ್ತಿಕವಾಗಿ ಇವತ್ತು ಪಕ್ಷದವ್ರು ಏನು ಜವಾಬ್ದಾರಿ ಕೊಡ್ತಾರ ಆ ಜವಾಬ್ದಾರಿ ನಿಭಾಯಿಸುವಂಥ ಕೆಲಸ ಮೊದಲಿಂದ ಮಾಡ್ಕೊಂಡು ಬಂದೀನಿ. ಈಗಲಾದರೂ ಅದನ್ನೇ ಮಾಡ್ತೀನಿ. ಊರಲ್ಲಿ ಅಂತಂದ್ರೆ ಸರ್ 17-18ಕ್ಕೆ ಹೆಚ್ಚು 27-25ರವರೆಗೆ ತಾವಿದ್ರು. ಒಂದಿಷ್ಟು ಕಡಿಮೆ ಆಗ್ತದೆ ಬೆಳಗ್ಗೆ. ಇದು ಕರ್ನಾಟಕದಲ್ಲಿ 8-9-10 ಸೀಟ್ಗಳನ್ನು ಕಾಂಗ್ರೆಸ್ ಗೆಲ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ನೋಡೋಣ, ಯಾಕಂದರೆ ಕೊನೆಯ ಕ್ಷಣದವರೆಗೂ, ಯಾಕಂದರೆ ಲಾಸ್ಟ್ ಟೈಮ್ ಇದೇ ಬೆಳಗಾವಿ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ದಲ್ಲಿ ಶ್ರೀಮತಿ ಮಂಗಳಾ ಅಂಗಡಿಯವರು 5,000 ಲೀಡ್ಗಿಂದ ಗೆದ್ದಿದ್ರು. ಹೀಗಾಗಿ ಕೊನೆಯ ರೌಂಡ್ವರೆಗೆ, ಕೊನೆಯ ಮತಗಳ ಎಣಿಕೆವರೆಗೂ ನಮ್ಮದು 16 ಸ್ಥಾನ ಬಂತು, 17 ಸ್ಥಾನ ಬಂತು, ಅವ್ರು 10 ಬಂತು. ಇದನ್ನು ನಾವು ಲೆಕ್ಕಾಚಾರ ಮಾಡಲಿಕ್ಕೆ ಆಗೋದಿಲ್ಲ. ಕಂಪ್ಲೀಟ್ ಎಲ್ಲವೂ ಮತ ಎಣಿಕೆ ಮುಗಿಲಿ, ರಿಸಲ್ಟ್ ಆಗಲಿ, ಅತಿ ಹೆಚ್ಚು ಸೀಟ್ಗಳನ್ನು ನಾವು ಗೆಲ್ತೀವಿ. ಕಡೆ ಪ್ರಶ್ನೆ ಸರ್, ಈ ಒಂದು ತಾವು ಹಿರಿಯ ರಾಜಕಾರಣದಲ್ಲಿ ಭಾಳಷ್ಟು ಅನುಭವವನ್ನು ಹೊಂದಿರುವಂಥದ್ದು, ಮಾಜಿ ಮುಖ್ಯಮಂತ್ರಿಗಳಿದ್ರು ಅಂತಾರೆ. ಈ ಒಂದು ಎಲೆಕ್ಷನ್ ರಿಸಲ್ಟ್ನಿಂದ ರಾಜ್ಯದ